ಕನ್ನಡಿಗರ ಮನೆ ಮನದಲ್ಲೂ ಕೂಡ ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಏನಂತಂದರೆ ಒಂದು ಗುಡಿಯನ್ನು ಕಟ್ಟಲು ಈಗಾಗಲೇ ಒಬ್ಬ ಯುವಕ ಮುಂದಾಗಿರುವಂಥದ್ದು. ಹಾವೇರಿ ತಾಲೂಕಿನ ಯಲಗಚ್ಚ ಗ್ರಾಮದಲ್ಲಿ ನಗುವಿನ ಪರಮಾತ್ಮನ ಒಂದು ದೇವಾಲಯ ಈಗಾಗಲೇ ಸಿದ್ಧವಾಗಿರುವಂಥದ್ದು. ಸದ್ಯ ನಾನು ಯಲಗಚ್ಚ ಗ್ರಾಮದಲ್ಲಿರುವಂಥದ್ದು. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು. ಆ ಒಂದು ಗುಡಿಯ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಯಲಗಚ್ಚ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರಕಾಶ್ ಅಂತಕ್ಕಂಥ ಒಬ್ಬ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಈ ಒಂದು ದೇವಾಲಯವನ್ನು ನಿರ್ಮಿಸಿರುವಂಥದ್ದು. ಈಗಾಗಲೇ ಸಾಕಷ್ಟು ಜಿಲ್ಲೆಯಾದ್ಯಂತ ಈ ದೇವಾಲಯ ಸದ್ದು ಮಾಡ್ತಾ ಇದೆ ಅಂತ ಹೇಳ್ಬೋದು. ಸದ್ಯ ನೋಡ್ತಾ ಇರ್ಬೋದು ದೇವಾಲಯವನ್ನು ಕೂಡ, ಅಂದರೆ ಕರ್ನಾಟಕದ ಒಂದು ಬಣ್ಣವನ್ನು ಹಚ್ಚಿರುವಂಥದ್ದು. ಸದ್ಯ ಆ ಒಳಭಾಗದಲ್ಲಿ ನೋಡ್ತಾ ಇರ್ಬೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳನ್ನು ಕೂಡ ಹಾಕಿರುವಂಥದ್ದು. ಮುಖ್ಯವಾಗಿ ಏನು ಅಂತಂದರೆ ಆ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಇರ್ತಕ್ಕಂಥ ಮೂರ್ತಿಯ ಜಾಗದಲ್ಲಿ ಏನು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಏನಂದರೆ ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ, ಅದರ ಪಕ್ಕದಲ್ಲಿ ಅವರ ತಾಯಿಯರಾಗಿರ್ತಕ್ಕಂಥ ಪಾರ್ವತಮ್ಮರ ಚಿತ್ರವರು ಕೂಡ ನೀವು ಗಮನಿಸ್ತಾ ಇರ್ಬೋದು. ಸದ್ಯ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಅಂದರೆ ಆ ಒಂದು ಈ ಒಂದು ಕಟ್ಟಡಕ್ಕೆ ಬಣ್ಣ ಆಗಿರ್ಬೋದು, ಆ ಒಂದು ಏನಂತಂದರೆ ಟೈಲ್ಸ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು, ಏನಂತಂದರೆ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿರೋದು. ಸದ್ಯ ಈಗಾಗಲೇ ಒಂದು 90% ಈ ಒಂದು ದೇವಾಲಯ ರೆಡಿಯಾಗಿರತಕ್ಕಂಥದ್ದು. ಅಂದರೆ ಬರ್ತಕ್ಕಂಥ ಸೆಪ್ಟೆಂಬರ್ 26ರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪತ್ನಿಯವರು ಬಂದು ಏನಂತಂದರೆ ಈ ಒಂದು ದೇವಾಲಯವನ್ನು ಉದ್ಘಾಟನೆಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಇಂದು ಈ ಒಂದು ಗುಡಿಯನ್ನು ಕಟ್ಟಿಸ್ತಕ್ಕಂಥ ಪ್ರಕಾಶ್ ಅವರು ಈಗಾಗಲೇ ಬೆಂಗಳೂರಿಗೆ ತೆರಳಿ ಏನು ಪುನೀತ್ ರಾಜ್ಕುಮಾರ್ ಅವರ ಮಿಸ್ಸಸ್ಗೆ ಈಗಾಗಲೇ ಏನಂತಂದರೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇರೋದು. ಅಂದರೆ ಅವರಿಗೆ ಇನ್ವಿಟೇಷನ್ ಕೊಡಲು ಹೋಗಿರುವಂಥದ್ದು. ಸದ್ಯ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಆ ಒಂದು ಪುನೀತ್ ರಾಜ್ಕುಮಾರ್ ಅವರು ನಡೆಸಿರ್ತಕ್ಕಂಥ ಬೆಟ್ಟದ ಹೂವು, ಆ ಒಂದು ಗಾದೆ ಮಾತುಗಳಾಗಿರ್ಬೋದು, ಸಿರಿಗನ್ನಡಂ ಗಲ್ಲಿಗೆ ನಾ ಕಂಡ ದೇವರು ಸಿರಿಗನ್ನಡಂ ಬಾಳಿಗೆ ಅಂತೇಳಿ ಸಾಕಷ್ಟು ಒಂದು ಗಾದೆಗಳನ್ನು ಕೂಡ ಬರೆದಿರುವಂಥದ್ದು. ಸದ್ಯ ನೋಡ್ತಾ ಇರ್ಬೋದು. ಈ ಭಾಗದಲ್ಲಿ ನೋಡ್ತಾ ಇರ್ಬೋದು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳು, ಅಂದರೆ ಹಸನ್ಮುಖಿಯಾಗಿರ್ತಕ್ಕಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಮೇಲೂ ಕೂಡ ಬರೆದಿರುವಂಥದ್ದು ನಗುಮುಖದ ಒಡೆಯ ಅಂತೇಳಿ ಈಗಾಗಲೇ ಪ್ರಕಾಶ್ ಅವರು ಬರೆದಿರುವಂಥದ್ದು. ಅಂದರೆ ಈ ಒಂದು ಯಲಗಚ್ಚದ ಗ್ರಾಮದಲ್ಲಿರ್ತಕ್ಕಂಥ ಪ್ರಕಾಶ್ ಅಂತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿರುವಂಥದ್ದು. ಜೊತೆಗೆ ಏನಂತಂದರೆ ಇನ್ನೊಂದು ವಿಶೇಷ ಏನಂತಂದರೆ ಅವರ ಮಗನಿಗೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನು ನಾಮಕರಣ ಮಾಡಿರುವಂಥದ್ದು. ಸದ್ಯ ಆ ಒಂದು ಗುಡಿ ನಿರ್ಮಾಣ ಮಾಡಿರ್ತಕ್ಕಂಥ ಕುಟುಂಬ ಇಲ್ಲಿದೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ಕಾರ ರೀ. ಈ ದೇವಾಲಯ ನಿರ್ಮಾಣ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಯಾಕೆ ಬಂತು ಮೇಡಮ್? ಮೊದಲಿಗೆ ಅಂದರೆ ನಮ್ಮ ಯಜಮಾನ್ರು ಪುನೀತ್ ರಾಜ್ಕುಮಾರ್ ಅವ್ರ ಫ್ಯಾನ್ ರೀ. ಅವ್ರು ಮಾಡಿರ್ತಕ್ಕಂಥ ದಾನ ಧರ್ಮ ಆಗಿರ್ಬೋದು, ಅವ್ರು ನಡ್ಕೊಂಡು ಬಂದ ರೀತಿ ಅದೆಲ್ಲ ಅವ್ರಿಗೆ ಭಾಳ ಇಷ್ಟ. ಹಾಗಾಗಿ ಅವ್ರು ಮಾಡಿದಷ್ಟು ಆಗಲಿಲ್ಲ ಅಂದರೂ ಏನಾಯ್ತು, ಸ್ವಲ್ಪ ಮಟ್ಟಿಗಾದರೂ ಅವ್ರು ನಡ್ಕೊಂಬಂದ ದಾರಿಲೇ ನಾವು ನಡೆಯೋಣ. ಇಷ್ಟು ದಿನ ಅಂತೂ ಇದ್ದಿರಲಿಲ್ಲ. ಇನ್ಮೇಲೆ ನಾವು ಅವ್ರು ಮಾಡಿರೋ ಥರ ಏನಾದರೂ ಸ್ವಲ್ಪ ಸಹಾಯ ಜನರಿಗೆಲ್ಲ ಮಾಡ್ತಾ ಹೋಗೋಣ. ನನ್ನ ಪಾಲಿಗೆ ಅವರೇ ದೇವ್ರು, ನಾನು ದೇವಾಲಯ ಕಟ್ಟಿಸ್ಬೇಕಂತಂದು ಅವ್ರಿಗೆ ಭಾರಿ ಆಸೆ ಐತ್ರಿ. ಹಾಗಾಗಿ ಪುನೀತ್ ರಾಜ್ಕುಮಾರ್ ದೇವಾಲಯ ಅಂತಂದು ಕಟ್ಸ್ಯಾರ. ಅವ್ರ ಹೆಸರು ಮೇಲೆ ಡ್ಯಾನ್ಸ್ ಕ್ಲಾಸ್ ಆಗಿರ್ಬೋದು, ಆಮೇಲೆ ಬಸ್ ಸ್ಟ್ಯಾಂಡ್ಗಳಿಗೆ ಪೇಂಟ್ ಮಾಡಿಸೋದು, ಅಪ್ಪು ಕಲಾ ತಂಡ ಅಂತಂದು ಅವ್ರ ತಂಡದ ಹೆಸರು ಅಪ್ಪು ಕಲಾ ತಂಡ ಅಂತಲೇ ಇಟ್ಟಾರ. ಪ್ರತಿಯೊಂದು ಏನೇ ಮಾಡಿದ್ರು ಒಟ್ಟು ಅವ್ರ ಹೆಸರು ಮೇಲೇ ಮಾಡ್ತಾ ಹೋಗ್ತಾರೆ ರೀ. ಮೇಡಮ್ ಇದು ಈ ದೇವಸ್ಥಾನಕ್ಕೆ ಅಂದರೆ ಒಂದು ರೀತಿ ಕನ್ನಡದ ಕಲರ್ ಆಗಿರ್ಬೋದು, ಅವ್ರ ಭಾವಚಿತ್ರ ಆಗಿರ್ಬೋದು, ಕೆಲವೊಂದಿಷ್ಟು ಗಾದೆ ಮಾತುಗಳಾಗಿರ್ಬೋದು, ಇದಕ್ಕೆಲ್ಲ ಎಷ್ಟು ಖರ್ಚಾಯಿತು ಅಂತ? ಏನು ಸ್ವಂತಾಗಿ ದುಡ್ಡು ಹಾಕ್ತಾ ಇದ್ದಾರೆ ಅಂತ? ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಅವರ ಹಾಕ್ಯಾರ್ರಿ ಸ್ವಂತದ್ದು. ಆಮೇಲೆ ಅವ್ರ ಅಮೌಂಟ್ ಎಲ್ಲ ಇದಾದ್ಮೇಲೆ ಸ್ವಲ್ಪ ದೇಣಿಗೆ ಇಲ್ಲಿ ನಮ್ಮ ಕಡೆ ಜನ ಇರ್ತಾರಲ್ಲ, ಸ್ವಲ್ಪ ಬಿಸ್ನೆಸ್ ಮ್ಯಾನ್ಸ್ ಅವರೆಲ್ಲ ದೊಡ್ಡವರು MLAಗಳು ಅವರೆಲ್ಲ ಸ್ವಲ್ಪ ಧನ ಸಹಾಯ ಮಾಡ್ಯಾರ್ರಿ. ಈ ಊರೊಳಗೂ ಮಾಡ್ಯಾರ. ಅಕ್ಕಪಕ್ಕದ ಇವನಿಗೂ ಪುನೀತ್ ರಾಜ್ಕುಮಾರ್ ಅಂತ ಹೆಸರಿಟ್ಟಾರಿ. ಅವ್ರು ತೀರ್ಕೊಂಡ್ಮೇಲೆ ನಮಗೆ ಗಂಡು ಮಗು ಹುಟ್ಟಿದ್ರೆ ಪುನೀತ್ ಅಂತ ಹೆಸರಿಡ್ತೇವೆ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಪುನೀತ್ ರಾಜ್ ಅಂತ ಹೆಸರಿಟ್ಟೇವ್ರಿ ಇವನಿಗೆ. ಈಗ ಎಷ್ಟು ಖುಷಿ ಆಗ್ತಿದೆ ನಿಮಗೆ? ಭಾಳ ಖುಷಿ ಆಗ್ತೈತ್ರಿ. ಭಾಳ ಖುಷಿ ಆಗ್ತೈತ್ರಿ. ನಮ್ಮ ಮನೇಲಿ ಇದ್ದಂಗೆ ಆಗ್ತೈತ್ರಿ. ಭಾಳ ಖುಷಿ ಆಗ್ತೈತ್ರಿ. ಮೂರ್ತಿ ಮಾಡಕ್ಕೆ ಹೇಳ್ಯಾರ್ರಿ. ಅಗಡಿ ಒಳಗೆ ರೆಡಿ ಆಗೈತ್ರಿ. 6.5 ಇಂಚಿಂದ ಕಂಚಿನ ಮೂರ್ತಿ ಮಾಡ್ಸ್ಯಾರ್ರಿ. ಏನು ಅನ್ಸುತ್ತಮ್ಮರ ನಿಮ್ಮ ಮಗ ಒಂದು ಪುನೀತ್ ರಾಜ್ಕುಮಾರ್ ಅವರು ಗುಡಿ ನಿರ್ಮಾಣ ಮಾಡಿಬಿಟ್ರಲ್ಲ? ಅಲ್ರಿ ಅವ್ರ ಅಭಿಮಾನದಿಂದಾಗ ಈಗ ಸರ್ಕಲಲ್ಲೇ ಎಲ್ಲಾರ ಕೇಳಪ್ಪ, ನಾವು ಬಡವರು ತರಕಾರಿ ಮಾರಿ ಜೀವನ ಮಾಡೋರು, ಜಿಗೆ ಕೊಡೋಕ್ಕಾಗಲ್ಲ, ನಾನು ತರಕಾರಿ ಮಾರಿ 2 ಗುಂಟೆ ಹಿಡ್ದ ನೀನು ಒಬ್ಬ ಮಗ ಎಲ್ಲಾರ ಸರ್ಕಲಲ್ಲಿ ಕೇಳು ಸರ್ಕಾರದ ಜಿಗೆನ ಅಂತ ಕೇಳಿದೀವಿ ರೀ. ಅಮ್ಮ ಅವರು ಜಳಕ ಅವ್ರು ಪೂಜೆ ಮಾಡಿಸೋದು ಯಾರಲ್ಲ, ಕುಡುಕ್ರು ಇರ್ತಾರ, ಅಡಿಕೆಲಿ ಉಗುಳ್ತಾರ ಅಂತೇಳಿ ಮಾಡಿಸ್ಬಾರ್ದು. ನಮ್ಮ ಮನೆ ಮುಂದೆ ಇದ್ರೆ ನೀ ದಿನ ಪೂರ್ತಿನ ಪೂಜೆ ಮಾಡ್ತಿದ್ದಿ, ನಮಗೂ ಕೈ ಮುಗ್ಯಾಕೆ ಒಂದು ಇದಾಕತಿ, ನಿನ್ನ ಮನೆ ದೇವ್ರು ಹೆಂಗೆ ಅವನು ನನಗೆ ಮನೆ ದೇವ್ರು ಇದ್ದಂಗೆ, ನಮ್ಗೆ ಅಭಿಮಾನ ಅಂತ ಹೇಳಿ ಕೊಡು ಅಂದ್ರಿ. 20 ಫೂಟ್ ಜಿಗೆ ಬಿಟ್ಟು ಕೊಟ್ಟೆ ಅವ್ರಿಗೆ. ಅವರು ಸಹಾಯ ಮಾಡ್ಬೇಕು ಅಂತೇಳಿ ಒಂದು ಕಟ್ಟಬೇಕು ಅಂತ ಹೇಳಿ
ಏನಿಲ್ಲ ಮತ್ತು ಅದನ್ನು ಮಾಡಾಕತ್ತೇನ ನನಗೆ ಹೆಮ್ಮೆ ಅನಿಸ್ತೈತಿ, ಪ್ರೀತಿ ಹಂಬಲ ಐತಿ. ಬೆಲ್ಲ ಕೊಟ್ಕೊಂಡು ಅವರು ಮಾಡ ಅನ್ನಕತ್ಯಾರ, ಮಾಡ್ಯಾನ್ರಿ. ಭಾಳ ನನಗೆ ಹೆಮ್ಮೆ ಅನಿಸ್ತೈತಿ. ಮೂರ್ತಿ 6 ಫೋಟೋ ಐತಿ ಅಂತ ಹೇಳಿದ್ರಿ. ಇದಿಷ್ಟು ಏನಂತಂದರೆ ಪ್ರಕಾಶ್ ಅವರ ಕುಟುಂಬಸ್ಥರ ಮಾತು. ಅಂದರೆ ನಾವು ಬಡವರಾದರೂ ಕೂಡ ಆ ಒಬ್ಬ ವ್ಯಕ್ತಿಯನ್ನು ಪೂಜಿಸಬೇಕು, ಆರಾಧಿಸಬೇಕು ಅಂತಕ್ಕಂಥ ಭಾವನೆ ಅವರಲ್ಲಿ ಇರ್ತಕ್ಕಂಥದ್ದು. ಅಂದರೆ ಎಲ್ಲಾದರೂ ಗ್ರಾಮದ ಸರ್ಕಲ್ನಲ್ಲಿ ಒಂದು ಇವು ದೇವಸ್ಥಾನ ರೆಡಿ ಮಾಡ್ಬೋದಿತ್ತು, ಆದರೆ ಅದಕ್ಕೆ ಕೆಟ್ಟ ಚಟಗಳು ಅಂದರೆ ಎಲಡಿಕೆ ಹೂಗಳದು, ಕುಡುಕರು ಇವರೆಲ್ಲ ಬರ್ತಾರೆ. ಆ ಒಂದು ಇದಕ್ಕೆ ಅದು ಒಳಗಾಗಬಾರ್ದು ಅಂಥೇಳಿ ಸ್ವತಃ ಆ ಒಂದು ತಾಯಿ ಹೇಳಿದ. ಅಂದರೆ ನಾನು ಕಾಯಿಪಲ್ಯ ಮಾಡಿಕೊಂಡು ಜೀವನ ಮಾಡುವಂಥ ಮಹಿಳೆ, ನನ್ನ ಮಗನಿಗೆ ತೆಗೆದುಕೊಂಡಂಥ 1 ಗುಂಟೆ ಜಾಗೆಯಲ್ಲಿ 20 ಫೂಟ್ ಜಾಗವನ್ನು ಬಿಟ್ಟು ಆ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಅನುವು ಮಾಡಿಕೊಟ್ಟಿದ್ದೇನೆ. ಆ ಒಂದು ಮೂರ್ತಿಯನ್ನು ನಾನು ದಿನ ಪೂಜೆ ಮಾಡ್ತೀನಿ ಈಗ ಅಂತೇಳಿ ಆ ತಾಯಿ ಹೇಳಿರೋದು ಸದ್ಯ ನೋಡ್ತಾರೆ. ಇದೇ ಒಂದು ಸ್ಥಳದಲ್ಲಿ ಅಂದರೆ ಸುಮಾರು 6.5 ಫೂಟು ಎತ್ತರದ ಒಂದು ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಬರುತ್ತೆ. ಆ ಪುತ್ಥಳಿಯನ್ನು ಏನು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಂಡತಿಯ ಮಿಸಸ್ ಅವರು ಈಗ ಅಂತಂದರೆ ಸೆಪ್ಟೆಂಬರ್ 26ರಂದು ಬಂದು ಇದೇ ಒಂದು ಸ್ಥಳದಲ್ಲಿ ಉದ್ಘಾಟನೆ ಮಾಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವಮರಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.